ಪಟಾಲಮ್ಮನೋ ಟೀಲಕ್ಕಮ್ಮನೋ ಈ ಥರದ್ದು ದೇವರುಗಳು ಬಹಳ ಪವರ್ಫುಲ್ ದೇವರುಗಳು. ಆದ್ರೆ ಅದನ್ನ ಮೂವಿ ಮಾಡ್ತೀವಿ ಅನ್ನೋದು ಅಷ್ಟು ಸುಲಭ ಅಲ್ಲ. ಕಾರಣ ದೇವರಿಗೋಸ್ಕರ ಅಲ್ಲ ಅದು. ಅದು ಜನಕ್ಕೆ ಅರ್ಥ ಮಾಡಿಸ್ಬೇಕಾದ್ರೆ ಅದು ಕಷ್ಟ ಆಗತ್ತೆ. ಯಾಕಂದ್ರೆ ಅದು ರಾಮ ಕೃಷ್ಣ ಅಷ್ಟು ಫೇಮಸ್ ಅಲ್ಲ. ಹೌದು ಅದು ಹಾಗಾಗಿ ಅಷ್ಟು ಸೀಮಿತ ಪ್ರದೇಶದಿಂದ ತಂದ ಒಂದು ಇದು ದೈವ ವಿಷಯನ ಒತ್ತುವರಿ ಫಾರೆಸ್ಟು ಡ್ಯಾಶು ಅಂತ ತಂದು ಆ್ಯಡ್ ಮಾಡೋದು ಅಷ್ಟು ಈಸಿ ಅಲ್ಲ. ಯಾರನ್ನೋ ಟ್ರಸ್ಟ್ ಮಾಡಿದ್ದಾರೆ ಇಲ್ಲಿ. ಓಕೆ, ಬೇಸಿಕಲಿ ಡೈರೆಕ್ಟರ್ ಕಮ್ ನಿರ್ದೇಶಕ ರಿಷಬ್ ಶೆಟ್ಟಿ ತನ್ನನ್ನು ತಾನು ಟ್ರಸ್ಟ್ ಮಾಡಬೇಕು. ಅವ್ರನ್ನ ಟ್ರಸ್ಟ್ ಮಾಡಿದ್ರೆ ಇನ್ಯಾರು ಮಾಡ್ಕೋತಾರೆ. ಅಂಡ್ ಪ್ರೊಡ್ಯೂಸರ್ ಹ್ಯಾಸ್ ಟ್ರಸ್ಟೆಡ್ ಆಬ್ವಿಯಸ್ಲಿ. ಆಮೇಲೆ ಅದು ವರ್ಕೌಟ್ ಆಗ್ತಾ ಹೋಗಿದೆ. ದಟ್ ಈಸ್ ಬಹಳ ಅಮೇಝಿಂಗ್ ಆಗಿ ನನಗೆ ಕಾಣಿಸ್ತಿದೆ. ಬಟ್ ಇನ್ನೊಂದು ಪ್ರಶ್ನೆ ಸರ್, ಸಿನಿಮಾದಲ್ಲಿ ಈ ಸೋಲ್ಗಳು ನೋಡಿರ್ತಾರೆ, ಆದರೆ ನಿರೀಕ್ಷಿತ ಜಯಕ್ಕಿಂತ ಅತಿ ದೊಡ್ಡ ಜಯ ಸಿಕ್ಬಿಟ್ಟಾಗ ಅದನ್ನ ಅರಗಿಸ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತಲ್ಲ. ಇರುತ್ತೆ, ಎಲ್ಲ ಕಡೆನೂ ಇದೆ. ಅದು ಎಲ್ಲ ಕಡೆನೂ ಇದೆ. ಕ್ರಿಕೆಟಲ್ಲಿ 3-4 ಮ್ಯಾಚು ಸೆಂಚುರಿ ಹೊಡೆದ ಮೇಲೆ ಅದನ್ನು ಅರಗಿಸ್ಕೊಳ್ಳೋಕೆ ಕಷ್ಟ. ರಾಜಕಾರಣದಲ್ಲಿ ಇದ್ದಕ್ಕಿದ್ದಂತೆ ಚೀಫ್ ಮಿನಿಸ್ಟರ್ ಆಗಿಬಿಟ್ರೆ ಅದನ್ನು ಅರಗಿಸ್ಕೊಳ್ಳೋದು ಕಷ್ಟ. ನಾನೇನೂ ನಿರೀಕ್ಷೆ ಮಾಡದೆ ಇದ್ದಕ್ಕಿಂತ ಅಧಿಕಾರ ಬಂದುಬಿಟ್ರೆ ಅದನ್ನು ಅರಗಿಸ್ಕೊಳ್ಳೋದು, ದಿಮಾಕು, ಕೊಬ್ಬು ಎಲ್ಲ ಬರುತ್ತೆ, ಅದು ಕಷ್ಟ. ಎಲ್ಲ ಜೀವನದಲ್ಲೂ ಇದೆ, ಯಾವ ಜೀವನದಲ್ಲಿಲ್ಲ.